ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡಿರುವಂತ ವಲಸಿಗರಿಗೆ ಏನ್ ಸರ್ಕಾರ ಪ್ರೀತಿ ತೋರಿಸ್ತಾ ಇದೆಯೋ ಆ ಪ್ರೀತಿ ಕನ್ನಡಿಗರ ಮೇಲಿಲ್ವಾ? ಯಾಕಂದ್ರೆ ಸರ್ವಜ್ಞ ನಗರದ ಕೆಜಿಹಳ್ಳಿ ನಿವಾಸಿಗಳಿಗೆ ಇನ್ನೂ ಕೂಡ ಸೂರಿನ ಭಾಗ್ಯ ಸಿಕ್ಕಿಲ್ಲ. ರೈಲ್ವೆ ಇಲಾಖೆ ಜಾಗ ಅಂತ ನೋಟಿಸ್ ನೀಡದೆ 29 ಮನೆಗಳ ತೆರವು ಮಾಡಲಾಗಿತ್ತು. ಅಕ್ಟೋಬರ್ 30ರಂದು ರೈಲ್ವೆ ಇಲಾಖೆ ಕಾರ್ಯಾಚರಣೆಯಲ್ಲಿ 90 ಕುಟುಂಬ ಬೀದಿ ಪಾಲಾಗಿತ್ತು. 150 ವರ್ಷಗಳಿಂದ ವಾಸವಿದ್ದಂತ 29 ಕುಟುಂಬಗಳ ಮನೆಯನ್ನ ಕಳೆದುಕೊಂಡು ಈಗ ಕಂಗಾಲಾಗಿದ್ದಾರೆ. ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಟೆಂಟ್ ಅನ್ನ ಹಾಕೊಂಡು ದಿನ ದೂಡ್ತಾ ಇದ್ದಾರೆ. ಮನೆ ಕಳೆದುಕೊಂಡ ಕನ್ನಡಿಗರ ವಿಚಾರದಲ್ಲಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. 3 ತಿಂಗಳು ಕಳೆದ್ರೂ ಕೂಡ ಪರಿಹಾರ ಮಾತ್ರ ಇನ್ನೂ ಸಿಕ್ಕಿಲ್ಲ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ತೋರಿಸಿರುವಂತ ಪ್ರೀತಿ ನಮಗೂ ತೋರಿಸಿ, ನಮ್ಗೆ ಮನೆ ಕೊಡಿ, ನಾವೇನ್ ಪಾಪ ಮಾಡಿದ್ದೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡವರ ತೆರವು ಮಾಡಿಸಿದಂಥ ವಿಚಾರ ನ್ಯಾಷನಲ್ ನ್ಯೂಸ್ ಆಯಿತು. ಪಕ್ಕದ ರಾಜ್ಯದವರೇನೋ ಪಾಕಿಸ್ತಾನದಿಂದಲೂ ಕೂಡ ಟ್ವೀಟ್ಗಳು ಬಂದವು. ಹಾಗಾಗಿ ಜಮೀರ್ ಆಗಿರ್ಬೋದು, ಹಾಗೆ DK ಶಿವಕುಮಾರ್ ಆಗಿರ್ಬೋದು, ತಾ ಮುಂದು ನಾ ಮುಂದು ಅಂತ ಅವರಿಗೆ ಮನೆ ಕೊಡಿಸ್ಲಿಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಇನ್ನು 2-3 ದಿನಗಳಲ್ಲಿ ಮನೆಯನ್ನು ಕೂಡ ಅಲರ್ಟ್ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳ್ತಿದ್ದಾರೆ. ಆದರೆ ಸುಮಾರು ವರ್ಷಗಳಿಂದ ಬೆಂಗಳೂರಿನಲ್ಲೇ ಇದ್ದು ಬೆಂಗಳೂರಿನ ಸ್ಲಮ್ ಬೋರ್ಡ್ನಿಂದ ನ್ಯಾಯಯುತವಾಗಿ ಪಡೆದಂತಹ ಮನೆಗಳ ಒಂದು ಸ್ಥಿತಿ ಹೇಗಿದೆ, ಇದು ಸರ್ವಜ್ಞ ನಗರ ಕ್ಷೇತ್ರದ ಸ್ಲಮ್ ಬೋರ್ಡ್ ನಿವಾಸಿಗಳ ಕತೆ ವ್ಯತೆ ಅಂತ ಹೇಳ್ಬೋದು. ಬನ್ನಿ ಇಲ್ಲಿನ ಜನರನ್ನ ಮಾತಾಡ್ಸೋಣ. ಮೇಡಮ್, ನೀವು ಈ ಮನೆಗಳಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ಕೊಂಡಿದ್ರಿ? ತಾತ ಮುತ್ತಾತನ ಕಾಲದಿಂದ ಇದ್ದೀವಿ ಮೇಡಮ್. ಇಲ್ಲಿ ನಾವು 150 ವರ್ಷದಿಂದ 75 ವರ್ಷದಲ್ಲಿ ಇದು ರೈಲ್ವೆ ಟ್ರ್ಯಾಕ್ ಬಂದಿರೋದು. ಅದಕ್ಕೆ ಮುಂಚೆ ಇದ್ದಿಲ್ಲ. ಈಗ ನಾವು ಮನೆ ಕಟ್ಟೋವಾಗ ನಮ್ಮ ಕಡೆ ಸ್ಲಮ್ ಬೋರ್ಡ್ ಕಡೆಯಿಂದ ನಮಗೆ ಸೈಟ್ ಕೊಟ್ಟಿರೋದು. BBMP ಕಡೆಯಿಂದ ನಮಗೆ ಒಂಟಿ ಮನೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಆವಾಗ ಸರ್ಕಾರಕ್ಕೆ ಗೊತ್ತಿಲ್ವಾ ಇದು ಗೌರ್ಮೆಂಟ್ ಜಾಗ ಅಂತ? ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಗೊತ್ತಿತ್ತು ತಾನೆ, ಮತ್ತೆ ಹೆಂಗೆ ಕಟ್ಕೊಟ್ರು ಸರ್ಕಾರ? ಈಗ ಜಾರ್ ಸಾಹೇಬ್ರು 27ನೇ ತಾರೀಕು ಬಂದು ಭರವಸೆ ಕೊಟ್ಟೋದ್ರು, ಮನೆ ಕಟ್ಕೊಡ್ತೀವಿ ಮತ್ತು ನಿಮ್ಗೆ ಎಲ್ಲಿ ಜಾಗ ಬೇಕೋ ಅಲ್ಲಿ ಸೈಟ್ ತಗೊಡ್ತೀವಿ ಅಂತ. ಅವರು ಬರಲಿಲ್ಲ. ಈಗ ಹೆಣ್ಮಕ್ಳು ವಾಶ್ರೂಮ್ಗೆ ಎಲ್ಲೋಗೋದು, ಸ್ನಾನ ಮಾಡೋದೆಲ್ಲಿ? ಈಗ ಲಾಠಿ ಚಾರ್ಜ್ ಮಾಡಿದ್ರು ಹೆಣ್ಮಕ್ಳ ಮೇಲೆ, ಗಂಡು ಮಕ್ಳ ಮೇಲೆ ಎಲ್ಲ ಆದರು. ಪೊಲೀಸವ್ರು ಹೇಳ್ತಾರೆ 5 ಲಕ್ಷ ಕೊಟ್ಟು ತಗೊಂಡಿದ್ದೀರಂತ. 5 ಲಕ್ಷ ತಗೊಂಡ್ರೆ ನಾವ್ಯಾಕೆ ಟೆಂಟಲ್ಲಿ ಇರ್ತೀವಿ? ಮಕ್ಕಳನ್ನ ಮರಿನ ಇಟ್ಕೊಂಡು ಬೀದಿಯಲ್ಲಿ ಕೂತ್ಕೊಂಡಿದ್ದೀವಲ್ಲ. ಒಂದು ಅಧಿಕಾರಿ ಇದ್ರು, ಒಂದು ಲೋಕಲ್ ಪಾರ್ಟಿಗಳ ಯಾರಾದರೂ ಬಂದಿದ್ದಾರಾ ಮೇಡಮ್? ಯಾರೂ ಬಂದಿಲ್ಲ. ಜಮೀರ್ ಸಾಹೇಬ್ರು ಈ ಕಡೆನೇ ಹೋಗ್ತಾರೆ, ಬಂದು ನೋಡೋಲ್ಲ. ಅಲ್ಲ, ಕೋಗಿಲ್ ಕ್ರಾಸಲ್ಲಿ ಮಾತ್ರ ಮನೆ ಅಲಾಟ್ ಮಾಡಿಕೊಟ್ಟವ್ರಲ್ಲ. ಆವಾಗ ನಾವೇನು ಪಾಕಿಸ್ತಾನದಲ್ಲ ಹುಟ್ಟಿದ್ದೀವಿ, ಕರ್ನಾಟಕದಲ್ಲೆಲ್ಲ ಮೇಡಮ್ ಹುಟ್ಟಿರೋದು. ಈಗ ವೋಟರ್ ID, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲದು ಇದೆ. ಎಸ್ ಸಿ ಆಗಿ ಹುಟ್ಟಿರೋದು ನಮ್ಮ ತಪ್ಪ ಮೇಡಮ್. 16-17 ಸ್ಲಮ್ ಬೋರ್ಡಿಂದ ನಮಗೆ ವರ್ಕ್ ಆರ್ಡರ್ ಕೊಟ್ಟಿರೋದು. BBMPಯಿಂದ ಸ್ಯಾಂಕ್ಷನ್ ಮಾಡಿದ್ದಾರೆ ಮನೆಗಳನ್ನ. ಅವರು ಒಂಟಿ ಮನೆ ಯೋಜನೆಯಲ್ಲಿ ದುಡ್ಡು ಕೊಟ್ಟು ಇದು ಮಾಡಿರೋದು. ಆವಾಗ ಏನು ಮಾಡಿದ್ರು, ಮೋರಿ ಹಾಕಿದ್ದಾರೆ, ಇಲ್ಲಿ ಚರಂಡಿ ಹಾಕಿದ್ದಾರೆ, ವಾಟರ್ ಲೈನ್ ಹಾಕಿದ್ದಾರೆ, ಕರೆಂಟ್ ಎಲ್ಲ ಲೈಟೆಲ್ಲ ಹಾಕಿದ್ದಾರೆ. ಇಷ್ಟೆಲ್ಲ ಮಾಡಿಬಿಟ್ಟು ಮತ್ತೆ ಸರ್ಕಾರಿ ಲೈನು ಇದು ಅಂದರೆ, ಇವಾಗ ಸರ್ಕಾರಿಗೆ ಗೊತ್ತಿಲ್ವಾ ಇದು ರೈಲ್ವೆ ಪ್ರಾಪರ್ಟಿ ಅಂತ? ಆವಾಗ ಎಲ್ಲಿ ಹೋಯ್ತು ಅವರೆಲ್ಲ? ಡೆಮಾಲೇಷನ್ ಮಾಡೋವಾಗ ಒಬ್ಬರು ಲೀಡ್ರು ಬಂದಿಲ್ಲ, ಒಬ್ಬ ಕನ್ಸ್ಟ್ರಕ್ಷನ್ ಅವರು ಬಂದಿಲ್ಲ, ಯಾರೂ ಬಂದಿಲ್ಲ. ಇಲ್ಲಿ ಏನಾದರೂ ಕೇಳೋಕೆ ಹೋದ್ರೆ ನಾವು ಮಾಡ್ಕೊಡ್ತೀವಿ. ಯಾವಾಗ ಮಾಡೋದು? ಎಲ್ಲ ಸತ್ತೋದ್ಮೇಲೆ ಮಾಡ್ತಾರೆ ಇವರೆಲ್ಲ. ಇವಾಗ ಕೋಗಿಲ್ ಲೇಔಟ್ನಲ್ಲಿ ಫಕೀರ್ ಲೇಔಟು, ಕೋಗಿಲ್ ಲೇಔಟ್ ಎಲ್ಲ ಮಾಡ್ತಾಯಿದ್ದಾರೆ. ಜಮೀರ್ ಸಾಹೇಬ್ರು ಇಲ್ಲಿಂದಲೇ ಹೋಗ್ತಾರೆ ಬರ್ತಾರೆ. 2 ಸತಿ ಬಂದಿದ್ದಾರೆ ಈ ಏರಿಯಾಗೆ. ಇಲ್ಲಿ ಮನೆಗಳು ಹೊಡೆದಾಗಿರೋದು ಅವ್ರು ಕಣ್ಣು ಕಾಣಿಸ್ಲಿಲ್ವಾ? ಇದು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕಾವೇರಿ ನೀರು ಕುಡಿದು ಕರ್ನಾಟಕ ಮಣ್ಣಿನ ನಾವು ಬೆಳೆದಿರೋರು ನಾವೆಲ್ಲ. ನಮಗೆ ಎಷ್ಟು ಕೋಪ ಬರ್ತದೆ ಗೊತ್ತಾ? ಅದೇನೇ ಗೊತ್ತಿಲ್ಲ ಮೇಡಮ್. ಯಾಕೆ ಕೊಡ್ತಿಲ್ಲ ನಮಗೆ? ಯಾಕೆ ನ್ಯಾಯ ಸಿಗ್ತಿಲ್ಲ? ಯಾಕೆ ನ್ಯಾಯ ಸತ್ತೋಗಿದೆ ಏನೋ ಗೊತ್ತಿಲ್ಲ ಮೇಡಮ್. ಏನು ಅಷ್ಟು ಪಾಪ ಮಾಡಿದ್ದೀವ ನಾವು? ಬಡವರಾಗಿ ಹುಟ್ಟಿ ಅಷ್ಟು ಪಾಪ ಮಾಡಿದ್ವ. ಗೌರ್ಮೆಂಟ್ ಎಂಪ್ಲಾಯ್ ಎಲ್ಲ ಯಾರು ಇಲ್ಲ ಮೇಡಮ್, ಎಲ್ಲ ಕೂಲಿ ಮಾಡೋರು. ಇಲ್ಲಿ ಅರ್ಧ ಜನನೇ ಉಳ್ಕೊಂಡಿರೋದು. ಗಂಡಸರು ಇಲ್ಲ ಅಂತ ಎಲ್ಲ ಅನ್ಯಾಯ ಮಾಡಿರೋದು. ಇಲ್ಲಿ ಜಾಸ್ತಿ ಗಂಡಸರು ಇದ್ದಿದ್ರೆ ಇಷ್ಟು ಅನ್ಯಾಯ ಮಾಡೋಕ್ಕೆ ಇಲ್ಲ. ಗಂಡಸರು ಇಲ್ಲ, ಎಲ್ಲ ವಿಧವಿಗಳು ಇರೋದು ಇಲ್ಲಿ. ಎಲ್ಲ ಮಾಡಿದ್ರ ಫೋರ್ಜರಿ ಕೆಲಸನೇ ಮಾಡಿರೋದು. ಯಾರು ಕೇಳೋರಿಲ್ಲ, ಏನಿಲ್ಲ ಮೇಡಮ್. ಇಷ್ಟು ಅನ್ಯಾಯ ನಡೀತದ. ಒಬ್ಬರು ಬಂದು ಒಂದು ಲೀಡ್ರ್ ಕೇಳಲಿಲ್ವಲ್ಲ. ಇದು ಸರ್ವಜ್ಞ ನಗರದ ನಿವಾಸಿಗಳು ಹೇಳ್ತಿರ್ತಕ್ಕಂಥದ್ದು. ಇಲ್ಲಿ ಸ್ಲಮ್ ಬೋರ್ಡಿಂದ ಸ್ಯಾಂಕ್ಷನ್ ಆಗಿರುವಂತಹ ಮನೆಗಳಲ್ಲಿ ಇದ್ದಂತಹ ಜನರನ್ನ ಏಕಾಏಕಿ ಅವ್ರನ್ನ ಹೊರಗಡೆ ತರಲಾಗುತ್ತೆ, ಜೊತೆಗೆ ಡೆಮಾಲಿಷನ್ ಕೂಡ ಮಾಡಲಾಗುತ್ತೆ. ಅವ್ರಿಗೆ ಗೊತ್ತಿಲ್ಲದಂಗೆ ನೋಟಿಸಿಗೆ ಸೈನನ್ನು ಕೂಡ ಮಾಡಿಸ್ಕೊಂಡಿರ್ತಾರೆ. ಸೊ ಕೋಗಿಲು ಕ್ರಾಸ್ನಲ್ಲಿ ವಿದಿನ್ 10 ಡೇಸ್ನಲ್ಲಿ ಮನೆಗಳನ್ನು ಅಲರ್ಟ್ ಮಾಡ್ತಾ ಇದ್ದೀರಾ ರಾಜೀವ್ ಗಾಂಧಿ ವಸತಿ ಯೋಜನೆ ಮೂಲಕ. ನಾವು ರಸ್ತೆಯಲ್ಲಿದ್ದೀವಿ, ಅದರಲ್ಲೂ ಕೂಡ ಮಕ್ಕಳನ್ನ ಇಟ್ಕೊಂಡು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಜೀವನವನ್ನು ನಡೆಸ್ತಾ ಇದ್ದೀವಿ. ನಮಗೆ ಬಹಳನೇ ಆತಂಕ, ಭಯ ಎಲ್ಲವೂ ಕೂಡ ಇರ್ತಕ್ಕಂಥದ್ದು. ಹೆಂಗಸರು ಮಕ್ಕಳೆಲ್ಲ ರೋಡಲ್ಲಿದ್ದೀವಿ, ಆದರೆ ನಮ್ಗೆ ಯಾಕೆ ಮನೆಗಳನ್ನು ನೀಡ್ತಿಲ್ಲ, ನಮಗೆ ಮನೆಯನ್ನು ನೀಡಿ ಅನ್ನುವಂತಹ ಆಗ್ರಹವನ್ನು ಇಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇವರ ಒಂದು ಕೂಗು ಸರ್ಕಾರದ ಕಿವಿಗೆ ತಲುಪುತ್ತಾ? ಸರ್ಕಾರ ಎಚ್ಚೆತ್ತುಕೊಂಡು ಇವರಿಗೆ ವಸತಿಯನ್ನು ಕಲ್ಪಿಸಿಕೊಡುತ್ತಾ? ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.